ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಾರಾಗ್ರಹ ನಿವೃತ್ತಿ ಹಾಗೂ ಸಕಲ ಕಾರ್ಯ ಜಯ ಫಲವನ್ನು ನೀಡುವಂತಹ 8ನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕದಲ್ಲಿ ಸಮಯಾಚಾರದ ವರ್ಣನೆ ಮುಂದುವರಿದಿದೆ. ಸಮಯ ಎಂಬ ದೇವಿಯ ವಿಶಿಷ್ಟ ಸ್ವರೂಪವನ್ನು ಇಲ್ಲಿ ಸ್ತುತಿಸಲಾಗಿದೆ. ಈ ಶ್ಲೋಕವನ್ನು ಕೇಳುವವರಿಗೆ ದೇವಿಯ ನಿವಾಸ ಸ್ಥಾನವನ್ನು ಸೂಚಿಸಿದಂತೆಯೂ ಆಗುತ್ತದೆ. ಬನ್ನಿ ಶ್ಲೋಕವನ್ನು ಕೇಳೋಣ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾ ಮಣಿಗೃಹೆ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರಿ. ಹೇ ಭಗವತಿ, ಅಮೃತದ ಕಡಲ ಮಧ್ಯದಲ್ಲಿ ಕಲ್ಪವೃಕ್ಷಗಳ ತೋಟದ ಮಧ್ಯದ ರತ್ನಮಯ ದ್ವೀಪದೊಳಗೆ ನೀಪ ಮರಗಳ ಕೈತೋಟದಲ್ಲಿನ ಚಿಂತಾಮಣಿ ಗ್ರಹದಲ್ಲಿ ತ್ರಿಕೋಣಾಕಾರವಾದ ಮಂಚದ ಮೇಲೆ ಪರಶಿವನ ಪರ್ಯಂಕದ ಮೇಲೆ ಕುಳಿತ ಜ್ಞಾನಾನಂದ ಸ್ವರೂಪಳಾದ ನಿನ್ನನ್ನು ಕೆಲ ಮಂದಿ ಧನ್ಯ ಜೀವಿಗಳು ಮಾತ್ರವೇ ಭಜಿಸುವರು. ಸ್ನೇಹಿತರೆ, ಈ ಶ್ಲೋಕವನ್ನು ಜಪಿಸಿ ಅದರ ಫಲವನ್ನು ಪಡೆಯುವ ಇಚ್ಛೆಯುಳ್ಳವರು ಮೊದಲಿಗೆ ಈ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗಾಗಲೇ ನೀವು ಸಂಕ್ಷಿಪ್ತ ಅರ್ಥವನ್ನು ಕೇಳಿದಿರಿ. ಇದರ ವಿಸ್ತಾರವಾದ ಪದಶಃ ಅರ್ಥವನ್ನು ತಿಳಿಸುವಂತಹ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದೆ. ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಮೊದಲಿಗೆ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಂತರ ಇಲ್ಲಿ ತೋರಿಸಿರುವ ಯಂತ್ರವನ್ನು ಕೆಂಪು ಚಂದನದ ಕೊರಡಿನಲ್ಲಿ ಮಾಡಿಸಬೇಕು. ಈ ಯಂತ್ರವು ವಿಶೇಷವಾಗಿ ಪ್ಲಸ್ ಮಾದರಿಯಲ್ಲಿದ್ದು, ಆ ಯಂತ್ರದ 4 ಕಡೆಗಳಲ್ಲಿ 4 ತ್ರಿಶೂಲಗಳನ್ನು ತೋರಿಸಲಾಗಿದೆ. ಹಾಗೂ ಕೇಂದ್ರ ಭಾಗದಲ್ಲಿ ಒಂದು ಕಡೆ ಮೇಲ್ಭಾಗದ ಬಲ ಮೂಲೆಯಲ್ಲಿ ರಂ ಎಂಬ ಬೀಜಾಕ್ಷರವನ್ನು ಬರೆದಿರಬೇಕು. ಈ ಯಂತ್ರವು ಸ್ಪಷ್ಟವಾಗಿ ನಿಮಗೆ ಕಾಣುವಂತೆ ಎದುರಿಗೆ ಇಟ್ಟುಕೊಂಡಿರಬೇಕು. ಕೆಂಪು ಚಂದನದ ಕೊರಡಿನಲ್ಲಿ ಈ ಯಂತ್ರವನ್ನು ಮಾಡಿಸಿ ಪೂಜೆಯ ಅವಧಿ 12 ದಿನಗಳು ರಂ ಎಂಬ ಬೀಜಾಕ್ಷರ ನಿಮಗೆ ಕಾಣುವಂತೆ ಇರಬೇಕು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರದ ರಚನೆ ಚಂದನದ ಕೊರಡಿನಲ್ಲಿ ಮಾಡಿಸಿರಬೇಕು. 12 ದಿನಗಳು ವಿಶೇಷವಾಗಿ ಕೆಂಪು ಹೂಗಳಿಂದ ಈ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವ ಸಂದರ್ಭದಲ್ಲಿ ಬಳಸುವಂತಹ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಕುರಿತಂತಹ ಪ್ರತ್ಯೇಕ ವಿಡಿಯೋ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು. 12 ದಿನಗಳು ಕೆಂಪು ಹೂಗಳಿಂದ ಪ್ರತಿನಿತ್ಯವೂ 2000 ಬಾರಿ ಈ ಶ್ಲೋಕವನ್ನು ಜಪಿಸಬೇಕು. ನೈವೇದ್ಯಕ್ಕೆ ಮೆಣಸು ಬಳಕೆಯಾಗಬೇಕು. ನಂತರ ಆ ಮೆಣಸನ್ನು ಈ ಫಲವನ್ನು ಅಪೇಕ್ಷಿಸುವವರು ತಮ್ಮ ಅಡಿಗೆಯಲ್ಲಿ ಬಳಸಿಕೊಳ್ಳಬಹುದು. ಫಲ ಸಕಲ ಕಾರ್ಯ ಜಯ, ಸೆರೆಮನೆಯಿಂದ ಬೇಗ ಬಿಡುಗಡೆ. ನೆನಪಿರಲಿ, ಫಲವನ್ನು ಅಪೇಕ್ಷಿಸುವವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಹೊಂದಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು. ಯೋಗ್ಯವಾದ ರೀತಿಯಲ್ಲಿ ನಂಬಿಕೆ ಶ್ರದ್ಧೆಗಳಿಂದ ಈ ಜಪವನ್ನು ಮಾಡಿದರೆ ಖಂಡಿತವಾಗಿಯೂ ಫಲಸಿದ್ಧಿಯಾಗುವುದು. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.